ಹಾಯ್ ಹಲೋ ನಮಸ್ತೆ ಗಾಯ್ಸ್, ನಿಮ್ಗೆಲ್ರಿಗೂ ಕರ್ನಾಟಕ ದರ್ಶನದ ಈ ವರ್ಷದ ಹೊಸ ವಿಡಿಯೋಗೆ ಸ್ವಾಗತ. ಕಳೆದ ಒಂದು ವರ್ಷದಿಂದ ಯಾವುದೇ ವಿಡಿಯೋ ಮಾಡಿರಲಿಲ್ಲ. ಸೊ ಇವತ್ತು ನಾವು ಬಂದಿದ್ದೇವೆ. ನಮ್ಮ ಹಿಂದುಗಡೆ ನೋಡಬಹುದು ಶ್ರವಣಬೆಳಗೊಳ ರೈಲ್ವೆ ಸ್ಟೇಷನ್ ಇದೆ. ಸೊ ಶ್ರವಣಬೆಳಗೊಳದಲ್ಲಿರುವಂತಹ ನಮ್ಮ ಬಾಹುಬಲಿ ಮೂರ್ತಿಯನ್ನ ನೋಡೋದಕ್ಕೆ, ಅಥವಾ ಈ ಒಂದು ಬಾಹುಬಲಿ ಕ್ಷೇತ್ರನ, ಗೊಮ್ಮಟೇಶ್ವರನ ಕ್ಷೇತ್ರನ ನೋಡೋದಕ್ಕೆ ನಾವಿವತ್ತು ಬಂದಿದ್ದೇವೆ. ಸೊ ನಮ್ಮ ಜೊತೆ ನಮ್ಮ ಗೆಳೆಯರಾದಂತಹ ಮಿಸ್ಟರ್ ನಾಗೇಶ್ ಅವರು ಇದ್ದಾರೆ. ಹಾಯ್ ನಾಗೇಶ್, ಹೌ ಯು? ಓಕೆ, ಸೊ ಬನ್ನಿ, ಆನ್ ದ ವೇ ಇದ್ದೀವಿ. ಬೆಳಗ್ಗೆ 5 ಗಂಟೆಗೆ ಬೆಂಗಳೂರು ಬಿಟ್ಟಿದ್ದು, ಇವಾಗ ಆಲ್ಮೋಸ್ಟ್ 9:15 ಇಲ್ಲಿ ರೀಚ್ ಆಗಿದ್ದೀವಿ ಶ್ರವಣಬೆಳಗೊಳದಲ್ಲಿ. ಸೊ ಅಲ್ಲಿಂದ ಒಂಚೂರು ಮೇನ್ ರೋಡ್ ವರೆಗೂ ವಾಕ್ ಮಾಡಿ, ಅಲ್ಲಿಂದ ಯಾಕಂದ್ರೆ ಟ್ರೈನಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಬಂದು ಎಲ್ಲ ಸಾಕಾಗಿದೆ, ಒಂಚೂರು ವಾಕ್ ಮಾಡಿ ಆಮೇಲೆ ಅಲ್ಲಿಂದ ಯಾವ್ದಾದ್ರು ಬಸ್ ಕ್ಯಾಚ್ ಮಾಡಿ ಬಸ್ ಸ್ಟಾಪ್ ವರೆಗೂ ಹೋಗಿ ಅಲ್ಲಿಂದ ಬೆಟ್ಟನ ಹತ್ತುವಂತ ಒಂದು ಸಾಹಸನ ಮಾಡೋಣ. ಶ್ರವಣಬೆಳಗೊಳ ಕ್ಷೇತ್ರ ಬೆಂಗಳೂರಿಂದ ಸರಿಸುಮಾರು 150 ಕಿಲೋಮೀಟರ್ ಇದೆ. ಹಾಗೆ ಪಕ್ಕದ ಚನ್ನರಾಯಪಟ್ಟಣದಿಂದ ಸುಮಾರು 11 ಕಿಲೋಮೀಟರ್ ದೂರದಲ್ಲಿ. ಸೊ ಇದು ಹಾಸನ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಕ್ಷೇತ್ರ. ಈ ಶ್ರವಣಬೆಳಗೊಳ ಕ್ಷೇತ್ರಕ್ಕೆ ಬರೋದಕ್ಕೆ ನಿಮಗೆ ರೈಲು ವ್ಯವಸ್ಥೆ ಕೂಡ ಇದೆ, ಹಾಗೆ ಬಸ್ಸಿನ ವ್ಯವಸ್ಥೆ ಕೂಡ ಇದೆ. ಸೊ ಸಮೀಪದ ಏರ್ಪೋರ್ಟ್ ಬಂದ್ಬಿಟ್ಟು ನಿಮಗೆ ಹಾಸನ ಏರ್ಪೋರ್ಟು, ಬಟ್ ಅಲ್ಲಿಗೆ ಫ್ಲೈಟ್ ಇರೋದು ನನಗೆ ಡೌಟು. ಮಂಗಳೂರಿಂದ ಬರಬಹುದು, ಬೇರೆ ಭಾಗದಿಂದ ಅಥವಾ ದೇಶದ ಬೇರೆ ಭಾಗದಿಂದ ನೀವು ಇಲ್ಲಿಗೆ ಬರೋದು ಆಗಿದ್ರೆ. ಇವಾಗ ಬರಿಗಾಲಲ್ಲಿ ಬೆಟ್ಟ ಹತ್ತುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಕೆಳಗಡೆ ಬೆಟ್ಟ ಹತ್ತೋಕ್ಕೂ ಮುಂಚೆ ನಮಗೆ ಒಂದು 10 ರೂಪಾಯಿ 15 ರೂಪಾಯಿಗೆಲ್ಲ ಸಾಕ್ಸ್ ಆಫರ್ ಮಾಡಿದ್ರು, ನಾವು ತಗೊಳ್ಳಿಲ್ಲ. ಸೊ ಬರಿಗಾಲಲ್ಲಿ ಹತ್ತೋಣ ಅಂತ. ಸೊ ಬೆಟ್ಟ ಇನ್ನೂ ಬಿಸಿ ಆಗುವಂತ ಸಾಧ್ಯತೆ ಇದೆ, ನೋಡೋಣ ಇನ್ನು ಮುಂದೆ ಬರುವಾಗೆಲ್ಲ ಹೆಂಗಿರುತ್ತೆ ಅಂತ ಕತೆ ನಮ್ದು. ಇವಾಗ ನೋಡ್ತಿದ್ರೆ ನಾವು ಈ ವಿಂಧ್ಯಗಿರಿ ಬೆಟ್ಟನ ಹತ್ತಾ ಇದೀವಿ. ಶ್ರವಣಬೆಳಗೊಳದಲ್ಲಿರುವಂಥ ವಿಂಧ್ಯಗಿರಿ ಬೆಟ್ಟ. ಅಕ್ಕಪಕ್ಕದಲ್ಲಿ 2 ಬೆಟ್ಟ ಇದೆ, ಒಂದು ವಿಂಧ್ಯಗಿರಿ, ಇನ್ನೊಂದು ಚಂದ್ರಗಿರಿ. ಸೊ ಬೆಟ್ಟ ಹತ್ತಾ ಇರೋದ್ರಿಂದ ತುಂಬ ಆಯಾಸ. ಸೊ ಮಧ್ಯದಲ್ಲಿ ಇಲ್ಲೊಂದು ಕಲ್ಯಾಣಿ ನೋಡ್ಬೋದು, ಅದರ ಆ ಕಡೆ ನಮಗೆ ಚಂದ್ರಗಿರಿ ಬೆಟ್ಟ ಕಾಣಿಸುತ್ತೆ. ಸೊ ಇವಾಗ ನಾವು ಹತ್ತಾ ಇರೋದು ವಿಂಧ್ಯಗಿರಿ ಬೆಟ್ಟ. ಮೇಲ್ಗಡೆ ನಮಗೆ ಗೊಮ್ಮಟೇಶ್ವರ ಬಾಹುಬಲಿಯ ಮೂರ್ತಿ ಇದೆ. ಸಾಕಾಯ್ತು ಗುರು, ದೊಡ್ಡ ಸ್ಟೆಪ್ಸ್ಗಳನ್ನ ಹತ್ತಿ ಅರ್ಧ ದಾರಿಗೆ ಬಂದಿದ್ದೀವಿ. ಅದ್ಮೇಲೆ ನೋಡ್ಬೋದು ಇನ್ನೂ ಅರ್ಧ ದಾರಿ ಬಾಕಿ ಇದೆ. ಸೊ ಇಲ್ಲೆಲ್ಲ ಜನ ನೋಡ್ಬೋದು ಯಾವ ಥರ ಕೂತ್ಕೊಂತವ್ರೆ ಅಂತ. ಮಧ್ಯದಲ್ಲಿ ಎಲ್ಲವ್ರು ಕೂತ್ಕೊಂಡವ್ರೆ, ಅಲ್ಲಿ ಮಧ್ಯದಲ್ಲಿ ಒಂದು ಸ್ಟಾಪಲ್ಲ ಬೇರೆಯವ್ರು ಕೂತ್ಕೊಂಡವ್ರೆ, ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ. ನಮ್ಮ ಹಿಂದೆ ಯಾರೋ ಕೂತ್ಕೊಂಡವ್ರೆ ಅಲ್ಲಿ ಮೇಲೆ. ನೋಡ್ಬೋದು ಎಲ್ಲ ನೀರೆಲ್ಲ ಯಾವ ಥರ ಬಸಿತಾ ಇದೆ ಅಂತ. ಬಿಸಿಲು, ಕೆಳಗಡೆ ಸಾಕ್ಸ್ ಆಫರ್ ಮಾಡಿದ್ರು 20 ರೂಪಾಯಿಗೆ 2 ಪೇರ್ ಅಂತ. ನಾವು ಬೇಡ ಅಂತ ಹತ್ಕೊಂಡ್ವಿ, ಯಾಕಂದರೆ ಅಷ್ಟೊಂದೇನು ಬಿಸಿಲು ಬೆಳಿಗ್ಗೆ ಬಂದಿರೋದ್ರಿಂದ ಅಷ್ಟು ಬಿಸಿಲು ಅನಿಸ್ತಾ ಇಲ್ಲ. ಆದರೆ ಇದು ಇನ್ನೂ ಬಿಸಿಯಾಗಿಲ್ಲ ಬೆಟ್ಟ. ಇನ್ನೊಂದು 12-1 ಗಂಟೆಗೆಲ್ಲ ಬಂದ್ಬಿಟ್ರೆ ಕಾಲಿಡೋಕ್ಕಾಗಲ್ಲ, ಸಾಕ್ಸ್ ಖರೀದಿ ಮಾಡಲೇಬೇಕಾಗುತ್ತೆ. ನಮ್ಮ ಹಿಂದ್ಗಡೆ ನೋಡ್ಬೋದು ಅಲ್ಲೊಂದು ಕಲ್ಯಾಣಿ ಕಾಣಿಸುತ್ತೆ, ಅದ್ರ ಹಿಂದ್ಗಡೆ ಚಂದ್ರಗಿರಿ ಬೆಟ್ಟ ಇದೆ. ನಾವಿವಾಗ ವಿಂಧ್ಯಗಿರಿ ಬೆಟ್ಟನ ಹತ್ತಾ ಇದ್ದೀವಿ. ಇಲ್ಲಿ ಮೇಲೆ ಹತ್ತಾ ಇದ್ರೆ ಒಂದು ಅದ್ಭುತವಾದಂತಹ ನೋಟನ ನೀವು ಎಂಜಾಯ್ ಮಾಡ್ಬೋದು. ಈ ಶ್ರವಣಬೆಳಗೊಳದ ನೋಟ, ಬೆಟ್ಟ ಯಾವ ಥರ ಇದೆ ಅಂತ, ಊರು ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ಸೊ ಫೈನಲಿ ಮೇಲ್ಗಡೆ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇನ್ನೇನು ಇನ್ನೊಂದು 20-30 ಸ್ಟೆಪ್ಸು. ಇಲ್ಲೆಲ್ಲ ನೋಡ್ತೀರಾ ಹಿಂದ್ಗಡೆ ಎಷ್ಟು ಸ್ವಚ್ಛಂದವಾಗಿದೆ ಜಾಗ. ಇದರ ನಂತರ ಅಲ್ಲಿ ಕಾಣಿಸ್ತಕ್ಕಂಥ ಆ ಒಂದು ಬಸದಿ ಹೋಗ್ತೀವಿ. ಬಸದಿ ಅಂದಾಗ ನೆನಪಾಯಿತು, ಜೈನರ ದೇವಸ್ಥಾನಗಳನ್ನು ಬಸದಿ ಅಂತಾರೆ, ಬೌದ್ಧರ ದೇವಸ್ಥಾನಗಳನ್ನು ವಿಹಾರ ಅಂತಾರೆ, ಹಿಂದೂಗಳ ದೇವಸ್ಥಾನನೇ ಅಂತಾರೆ, ಮುಸ್ಲಿಮರ ದೇವಸ್ಥಾನಗಳನ್ನು ಮಸೀದಿ ಅಂತಾರೆ, ಹಾಗೆಯೇ ಕ್ರಿಶ್ಚಿಯನರ ದೇವಸ್ಥಾನಗಳನ್ನು
ಚರ್ಚ್ ಅಂತ ಕರೀತಾರೆ. ಸೊ ಇದು ನಾವು ಫೈನಲಿ ರೀಚ್ ಆಗಬೇಕಾಗಿರ್ತಕ್ಕಂಥ ವಿಡಿಯೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. That is a sacrifice zone. ಸೊ ಇಲ್ಲಿ ನಾವು ಕೂತಿರುವಂಥ ಜಾಗ ಒಂದು ತ್ಯಾಗದ ಮಂಟಪ ಅಂತ. ಸೊ ಈ ಒಂದು ಜಾಗದಿಂದ ಈ ಒಂದು ಸ್ಥಳದಲ್ಲಿ ಚಾವುಂಡರಾಯರು 10ನೇ ಶತಮಾನದಲ್ಲಿ ತಮ್ಮ ಐಶ್ವರ್ಯವನ್ನು ಇಲ್ಲಿ ತ್ಯಾಗ ಮಾಡ್ತಿದ್ರು ಅಂತ, ದಾನವಾಗಿ ಕೊಡ್ತಾ ಇದ್ರು ಅಂತ. ಸೊ ಆ ಒಂದು ಸ್ಮರಣಾರ್ಥವಾಗಿ ಈ ಒಂದು ತ್ಯಾಗದ ಕಂಬನ 10ನೇ ಶತಮಾನದಲ್ಲಿ ನಿರ್ಮಿಸಲಾಯಿತು. ಸೊ ಈ ಪಕ್ಕದಲ್ಲಿ ಶಾಸನ ಕೂಡ ನನ್ನ ಹಿಂದ್ಗಡೆ ಕಾಣಿಸುತ್ತೆ. ಪ್ಲಸ್ ಇದರಲ್ಲಿ ಸೂಕ್ಷ್ಮವಾದಂತಹ ಕೆತ್ತನೆಗಳನ್ನು ಸಹ ನಾವು ಇಲ್ಲಿ ನೋಡ್ಬೋದಾಗಿದೆ. ನೀವೀಗ ನೋಡ್ಬೋದು, ನಾವಿಲ್ಲಿ ನಮ್ಮ ಫೈನಲ್ ಡೆಸ್ಟಿನೇಷನ್ ಬಂದಿದ್ದೀವಿ. ಅಲ್ಲಿ ಬಾಹುಬಲಿಯ ವಿಗ್ರಹ ನಮಗೆ ಕಾಣಿಸುತ್ತೆ. ಈ ದೇವಸ್ಥಾನದ ಒಳಾಂಗಣದಲ್ಲಿ ವಿಡಿಯೋಗ್ರಫಿಗೆ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲದೆ ಇರೋ ಕಾರಣದಿಂದ ನಾವು ಕೆಲವೊಂದು ಆಯ್ದ ಭಾಗಗಳನ್ನು ಮಾತ್ರ ಇಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ನೋಡ್ಬೋದು ನೀವು ಬಾಹುಬಲಿಯ ಒಂದು 57 ಅಡಿ ಎತ್ತರದ ಒಂದು ಮೂರ್ತಿಯನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಬನ್ನಿ ಈಗ ನಾವು ಚಂದ್ರಗಿರಿ ಬೆಟ್ಟದ ಕಡೆ ಮತ್ತೆ ಪ್ರಯಾಣನ ಬೆಳೆಸೋಣ. ಅಲ್ಲಿ ಕಾಣಿಸ್ತಾ ಇರೋದು ಚಂದ್ರಗಿರಿ ಬೆಟ್ಟ. ಕೆಳಗಡೆ ಹೋಗಿ ಕಲ್ಯಾಣಿ ಪಕ್ಕದಿಂದನೇ ಹೋಗಿ ಮತ್ತೆ ನಮ್ಮ ಚಂದ್ರಗಿರಿ ಬೆಟ್ಟಕ್ಕೆ ಹೋಗೋಣ.